ಅವೆಲ್ಲ ಗೊತ್ತಿದ್ರೆ ಇನ್ನೇ ಹಾಕ್ತೀನೋ ಇಲ್ಲಿ ಹಿರೇಗೌಡ ಕೊಪ್ಪಳ ಮದುವಾಗುವೆ ಮುಖ ನೀನು ಹಾಕಮ್ಮ ಹೋಗ ಮುಖ ಅಡುಗೆ ಮಾಡೋ ಇವತ್ತು ಹಾಳು ಬರ್ತಾರೆ ಅಲ್ಲಿ 3 ಟ್ರಾಕ್ಟ್ರು JCB ಎಲ್ಲ ಬರ್ತವೆ. ಏನು ಕೆಲಸನೇ ಇಲ್ಲ ಅಂತೆಲ್ಲ ಮಾಡಿಕ್ಕೂ ಗೊತ್ತೈತದೆ. ಐ ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಬನ್ನಿ ಕಾಫಿ ಕುಡಿಯೋದ ವಿಡಿಯೋ ಮಾಡೋಕ್ಕೂ ಪುಸ್ತಕಲ್ದಂಗೆ ಆಗ್ಬಿಟ್ಟದೆ. ದಿನ ಕೆಲಸಗಳು ಒಂದಾದ್ಮೇಲೆ ಒಂದು ಹಂಗೆ ಅಧಿಕ ಹೋಗ್ತವೆ. ಒಂದೊಂದು ದಿನ ಏನೂ ಕೆಲಸನೇ ಇರಿಕಿಲ್ಲ, ಒಂದೊಂದು ದಿನ ಅಷ್ಟೊಂದು ದಾರಿ ಕೆಲಸ ಬಿದ್ದೋಯ್ತವೆ. ಇವಾಗ ಹಂಗೇನಿಲ್ಲ, ಇವತ್ತರ ಎದ್ನ ಮೊಸರನ್ನ ಮಾಡೋದನ್ನ ಚಿತ್ರಾನ್ನ ಮಾಡೋದನ್ನ ಮುಗಿದೋಯ್ತು. ಒಂದೇ ಕೆಲಸ ನಮಗೆ 16-20 ಕೆಲಸ. ಈ ಕಾರ್ಯರು ಬರ್ತೀನಿ ಅನ್ನೋದು, ಆಮೇಲೆ ಈ ಮಣ್ಣು ಹೊಡಿಯಕ್ಕೆ ಬರ್ತೀನಿ ಅನ್ನೋದು, ಆಮೇಲೆ ಈಗ ಇದು ಚಟಪಟಿ ಮರಗಳು ಪೀಸು ಅವು, ಮತ್ತು ವುಡ್ವರ್ಕ್ ಸಾಮಾನು ತಗೊಬರೋದು, ಹಿಂಗೆ ಒಂದಷ್ಟು ಕೆಲಸಗಳು. ಕಾಂಕ್ರೀಟ್ ಕಲ್ಸೋದು, ಒಂದು ಸ್ವಲ್ಪ ಅವ್ರಿಗೆ ನೀರು ಪಾರು ಒದಗಿಸೋದು. ಈ ಮಣ್ಣು ಹೊಡಿಸ್ಬೇಕು ಅಂತಂದ್ರೆ ಅಲ್ಲೇ ಇರಬೇಕು. ಇವತ್ತು ಮಣ್ಣು ಹೊಡಿಯಕ್ಕೆ ಬರ್ತೀನಿ ಅಂತಂದವ್ರೆ, ಅದರ ಸಂಪೂರ್ಣ ಮಾಹಿತಿ ಎಲ್ಲ ತಿಳಿಸ್ತೀನಿ. ಹಿಂಗೆ ಕೆಲಸ ಒಂದೇ ಸಲ ಬಿದ್ದೋಯ್ತವೆ. ಏನು ಮಾಡೋಣ, ಹೆಂಗೆ ಮಾಡೋಣ ಇದಾಗ ವೀಡಿಯೋ ಮಾಡೋಕ್ಕೂ ಪುರ್ಸೊತ್ತಿಗೆ ಇರಿಕಿಲ್ಲ. ಹೆಂಗೆ ಬೇಜಾರಾಗೋಯ್ತದೆ ಅಂತಂದರೆ, ಹೋಗೋತ್ತಾಗೆ ಯಾವ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಮಾತಾಡಿ ನಮ್ಮದೇ ಆಟೆ ಹೊರಡು ನೀರು ತಗೊಬಾ ಅಂತಾರೆ, ಕಾಫಿ ತಗೊಬಾ ಅಂತಾರೆ, ಇನ್ನೊಂದು ತಗೊಬಾ ಅಂತಾರೆ. ಆ ಟೆನ್ಷನಲ್ಲಿ ವೀಡಿಯೋ ಮಾಡೋಕ್ಕೆ ಮೂಡೇ ಬರೀಕಿಲ್ಲ. ಈಗ ವೀಡಿಯೋ ಮಾಡೋದು ಅಂದ್ಕೊಳ್ಳಿ, ಈಗ ಇವತ್ತು ವೀಡಿಯೋ ಮಾಡಿದ್ರು ಅಲ್ಲಿ ಏನೋ ಮಣ್ಣು ತುಂಬ್ತಾ ಇರ್ತಾರೆ, ಅದು ಮಟ್ಟ ಮಾಡೋದು, ಇದು ಮಾಡೋದು ಸಂದ ಆಯಿತು ಅಂತಂದರೆ ಈ ವಿಡಿಯೋ ಇವತ್ತು ಹಾಕೋಕ್ಕೆ ಆಯ್ತಿಲ್ಲ, ಒತ್ತರಿಗೆ ಹಾಕಬೇಕಾಯ್ತದೆ. ಅದು ಎಡಿಟಿಂಗೆಲ್ಲ ನೈಟೆಲ್ಲ ಎಡಿಟಿಂಗ್ ಮಾಡಿ ರೆಡಿ ಮಾಡ್ಕೊಂಡ್ರೆ ಒತ್ತರಿಗೆ ಹಾಕೋಕ್ಕಾಯ್ತದೆ. ಇಲ್ಲ ಅಂತಂದರೆ ಅದನ್ನೂ ಹಾಕೋಕ್ಕಾಯ್ತಿಲ್ಲ. ಹಂಗೆ ನಮ್ಮದು ಕತೆ ಬರ್ತಾ ಇಲ್ಲೇ ಏನೋ ಮಾಡ್ತಾವಳೆ. ಸಣ್ಣಕ್ಕಿ ಅಲ್ಲೂ ಸೋಸ್ತಾವಳೆ. ಇಷ್ಟೊಂದು ಸಣ್ಣಗವೆ. ನಾನು ಅದನ್ನೇ ಹೇಳಿದ್ದು, ಸಣ್ಣಗದೆ ಅಂತ. ನಾನು ಹಂಗೆ ಮೂಟೆಯ ಚಾಯ್ಸ್ ಮಾಡಿ ತಗೊಬರೋದು. ಅಯ್ಯೋ, ಇಷ್ಟಿನ್ನು ದಪ್ಪಗಿರೋತಿದೆ. ದಪ್ಪಗಿರೋ ಮಾರ್ಬಿಡ್ಲಿಲ್ವಾ ಅಕ್ಕಿಯ? 2 ಮೂಟೆನೂ ಸಣ್ಣಕ್ಕಿದ್ದವ, ಚೆನ್ನಾಗಿರವ. ಆಮೇಲೆ ಮಾಮೂಲಿ ನಾವು ಬೆಳೆಯುವಂಥ ಅಕ್ಕಿಲಿ ಮಿಲ್ಗೆ ಹೋಗಿ ಹೊಡೆಸ್ಕೊಬತ್ತೀವಿ, ಏನು ಇರಿಕಿಲ್ಲ. ಹಿಂಗೆ ತೊಳೆದ್ರೆ 4-5 ಸಲ ತೊಳೆದ್ರೂ ಮಾಮೂಲಿ ಏನೋ ಹಿಂಗೆ ಬೆಳ್ಳ ಪೌಡ್ರ್ ಹಂಗೆ ಬರೀಕಿಲ್ಲ. ಇದಕ್ಕೆ ಯಾಕೆ ಹಂಗೆ ಪೌಡ್ರ್ ಹಂಗೆ ಬಂದವು ಅಂತಲೇ ಗೊತ್ತಾಯ್ಕಿಲ್ಲ. ಏನೇ ಪೌಡ್ರ್ ಹಂಗೆ ಬಂದ್ರೂ ಮಾಮೂಲಿ ಹುಳ ಇರ್ತವೆ, ಹುಳ ಆಡ್ತಾ ಇರ್ತವೆ. ಆಮೇಲೆ ಈ ಅಕ್ಕಿಲಿ ಇನ್ನೊಂದು ಥರ ಹಿಂಗೆ ಅಕ್ಕಿ ತೊಳೆದ್ಬಿಟ್ಟು ಅನ್ನ ಮಾಡೋಕ್ಕೆ ಹೋದಾಗ ತೇಲ್ತಾ ಇರ್ತವೆ. ಅವೆಂಥ ಅಕ್ಕಿ ಅಂತಲೇ ಕಾಣೆ. ಅವು ಅಕ್ಕಿ ಥರ ಇರಿಕಿಲ್ಲ, ಒಂಥರ ಅವಲಕ್ಕಿ ಇದ್ದಂಗೆ ಇರ್ತವೆ. ಸುಮಾರು ಸಲ ಅಬ್ಸರ್ವ್ ಮಾಡಿವ್ನಿ. ಇಲ್ಲಿ ಜಾಸ್ತಿ ಬಿಳ್ಗಿರ್ತವೆ. ಹಾಂ, ಇದಕ್ಕಿಂತ ದಪ್ಪಗಿರ್ತವೆ. ಅಂದ್ರೆ ಬಿಳ್ಗಿರ್ತವೆ. 2-3 ಅಕ್ಕಿ ಅಷ್ಟು ಅಪ್ಪಕ್ಕೆ ಒಂದೇ ಅಕ್ಕಿ ಇರುತ್ತೆ. ಹಂಗಿರ್ತದೆ. ಅದೆಂತ ಅಕ್ಕಿ ಅಂತ ಗೊತ್ತಿಲ್ಲ, ಅದೇನು ಮಿಕ್ಸ್ ಮಾಡೋರೋ ಇಲ್ಲ, ಅದು ಬತ್ತಲೆ ಬಂದ್ಬಿಟ್ಟದ. ಬತ್ತಲೆ ಬರೋಕ್ಕೆ ಚಾನ್ಸೇ ಇಲ್ಲ. ಅದು ಮಾಮೂಲಿ ಅಕ್ಕಿ ಕಂಡ್ಬಿಡೋದು. ಅಂದ್ರೆ ವೈಟ್ ಕಾಣಿಸ್ತದೆ, ಇದಕ್ಕಿಂತ ಇದು ವೈಟ್ ಇರ್ತದೆ. ಇದೇ ನೀರಲ್ಲಿ ತೇಳೋದು. ಅದೇನು ಗೊತ್ತಾ, ಅದು ನಾವು ಬೆಳಗಾರರು, ನನಗೆ ಗೊತ್ತು. ಇನ್ನು ಅಲ್ಲಿ ಹಾಲು ತುಂಬಿರ್ತದಲ್ಲ ಗೊನೆ, ಕೆಲವು ಗೊನೆ ಕಡ್ಗೋಗಿರೋ ಗೊನೆ ಅಕ್ಕಿ ಚೆನ್ನಾಗಿರ್ತವೆ. ಈಗ ಹಾಲು ತುಂಬಿರ್ತದೆ ಇನ್ನೊಂದು, ಅದಿನ್ನೂ ಬಂದಿರಿಕಿಲ್ಲ ಕುಯ್ಲಿಗೆ, ಅಂಥದ್ದು ಒಂದು ಬೆಳ್ಕಣದು. ನಾನು ಹೇಳ್ತಾರೋ ಅಕ್ಕಿನೇ ಬೇರೆ, ದಪ್ಪಾಗಿರ್ತದೆ, ಹಿಂಗೆ ತೇಲ್ತದೆ ತೊಳಿವಾಗ. ಅವೆಲ್ಲ ಗೊತ್ತಿದ್ರೆ ಇನ್ನೇ ಹಾಕ್ತೀನೋ ಇಲ್ಲಿ ಹಿರೇಗೌಡ ಕೊಪ್ಪಳ ಮದುವಾಗುವೆ ಮುಖ ನೀನು ಹಾಕಮ್ಮ ಹೋಗ ಮುಖ ಅಡುಗೆ ಮಾಡೋ ಇವತ್ತು ಹಾಳು ಬರ್ತಾರೆ. ಅಲ್ಲಿ 3 ಟ್ರಾಕ್ಟ್ರು JCB ಎಲ್ಲ ಬರ್ತವೆ. ಏನು ಕೆಲಸನೇ ಇಲ್ಲ ಅಂತೆಲ್ಲ ಮಾಡಿಕ್ಕೂ ಗೊತ್ತೈತದೆ ಅಡುಗೆ. ಕೆಲಸ ಇಲ್ಲ ಕಣ, ಏನೂ ಕೆಲಸ ಇಲ್ಲ. ಬರೀ ಚಿತ್ರಾನ್ನ ಮೊಸರನ್ನ ಏನು ಊರವರೆಲ್ಲ ಕೈಗೆ ಕಾಲಿಗೆಲ್ಲ ಹಾಳು ಮಾಡಿಕೊಂಡವ್ರೆ ಕೂಲಿ ಕೊಟ್ಟು. ಪಾಪ ನೀನು ಒಬ್ಬಳು ಕೈಲಿ ಅಡುಗೆ ಮಾಡಿಸ್ತಾನೆ ಎಲ್ಲೇ ನಾನು? ಪ್ರಪಂಚದಲ್ಲಿ ಯಾರು ಅಡುಗೆ ಮಾಡೋರೇನೋ ಮುಖ? ಒಬ್ಬಳೇ ಏನೋ ಬಟ್ಟೆ ಒಗೆಯೋದು. ನಾನು ಏನೋ 50 ಆಳಿದ್ದಾರೇನೋ ಹೊಟ್ಟಿಲಿ, ಏನೋ ಹಂಗೆ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು. ಅದು ಒಂದು ಕೆಲ್ಸವಾ? ಮೊಸರನ್ನ ಚಿತ್ರಾನ್ನ ಈಜಿ. ಬರೀ ಹಟ್ಟಿಲಿ ವ್ಯವಹಾರ ಜ್ಞಾನ, ಪ್ರಪಂಚದ ಟೆನ್ಷನ್ನು, ಇವು ಯಾವುದು ಟೆನ್ಷನ್ಗಳ ಒತ್ಕೊಳ್ದೆ ಹಟ್ಟಿಲಿ ನಮ್ಗೇನು ತಂದಾಕು ಮಾಡಾಕ್ತಿವಿ ಅನ್ನುವಂಗಿದ್ರೆ ಎಷ್ಟು ನೆಮ್ಮದಿ ಇರ್ತದೆ ಗೊತ್ತಾ? ಇಲ್ಲ, ಈಗ ನಾನೇನ್ ಮಾಡ್ತಾ ಇದ್ದಾನು, ಇದು ತಂದು ಹಾಕ್ಬೇಕಾದ್ರೆ, ಆ ದುಡ್ಡ ಹೊಂಚಬೇಕಾದ್ರೆ, ಸಂಪಾದನೆ ಮಾಡಬೇಕಾದ್ರೆ ಅವನು ತಲೆನೋವು ಎಷ್ಟಿರ್ತದೆ, ಅವ್ನ ಟೆನ್ಷನ್ ಎಷ್ಟಿರ್ತದೆ. ಮಕ್ಕಳ ಸಾಕ್ಬೇಕು ಅಂತಂದರೆ, ಒಂದು ಸಂಸಾರ ನೀಸ್ಕೊಂಡು ಹೋಗ್ಬೇಕಾದ್ರೆ ಊರಲ್ಲಿ ಒಟ್ಟಗಳ ಕುಟ್ಕಂದು ಅವೆಲ್ಲನೇ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದರೆ, ಮದುವೆ ಆದ್ರೂ ಅಷ್ಟೇ ಜೀವನ, ಮದುವೆ ಆಗದೆ ಇದ್ರು ಅಷ್ಟೇ. ಏನು ಮದುವಾಗಿಲ್ಲ ಅಂತ ಯಾರು ಸಂಪಾದನೆ ಮಾಡದೆ ಹಿಂಗೆ ಕೂತಿದ್ದಾರೆ ಹಟ್ಟಿ ಒಳಗೆ, ನಿಮ್ಮಟಿಯಾರು ಕೂತವ್ರಿ ಅಂತಂದ್ರೆ. ಅಯ್ಯೋ, ಅವಾಗಲೂ ಯಾವುದೋ ಒಂಥರದಲ್ಲಿ ದಾರಿ ಇದಿರ್ತದೆ. ಯಾವುದೋ ಸಂಪಾದನೆ ಮಾಡೋದು, ಅದು ತೆಗಿಯೋದು, ಇದು ತೆಗಿಯೋದು, ಮಡ್ಗೋದು. ಎಲ್ಲ ಈ ಕುಬೇರ್ರೇ ಬೇಕು ಅಂತಾರಲ್ಲ ಮದುವಾಗಕ್ಕೆ.
ಬಡವರು ಕುಡಿತಿಲ್ವಲ್ಲ, ಕುಬೇರ್ರೇ ಬೇಕು ಅಂತಾರಲ್ಲ, ಅದಕ್ಕೆ ಮದುವಾಗದೇ ಇರೋರು ಸಂಪಾದನೆ ಮಾಡ್ತಾ ಇರ್ತಾರೆ. ಕುಬೇರ್ರಾದ್ಮೇಲೆ ಮದುವಾಗಮ್ಮ ಅಂತಂದು. ಹಾಂ, ನಿಮ್ಮ ಲೆಕ್ಕಾಚಾರದಲ್ಲಿ ಮದುವಾಗಿಲ್ಲ ಅಂತಂದ್ರೆ ಗೂಬಿ ಹೆಂಗೆ ಗಟ್ಟಿಲ್ ಕೂತ್ಕೊಳ್ಳೋದು, ಏನೋ ಏನು ಇನ್ನೇನು ಕೆಲಸನೇ ಇರಕ್ಕಿಲ್ಲ, ಗೂಬಿ ಹೆಂಗೆ ಗಟ್ಟಿಲ್ ಕೂತ್ಕೊಂಡ್ರೆ ಅವನೊಬ್ಬ ಅಂತ. ನೀನು ಹೇಳ್ದೆ ಈಗ ಏನಂತ ಹೇಳ್ದೆ? ಪ್ರಪಂಚ ಹೆಂಗೆ ನಡ್ಕೊ ಹೋಯ್ತದ ಅದು. ಅದು ಅರಿವು ಇದ್ರು ತಾನೇ ನಿನಗೆ, ಅದ್ರ ಅರಿವು. ಅಲ್ಲಿ ಯಾವುದೋ ಧಾರಾವಾಹಿ ಹಾಕೊಳ್ಳೋದು, ಅಯ್ಯೋ ಅವಳು ಬಳೆ ಮ್ಯಾಚಿಂಗ್ ನೋಡು, ಅವಳು ಸೀರೆ ಮ್ಯಾಚಿಂಗ್ ನೋಡು ಅನ್ನೋದು ಬರೀ ಇದೆ. ಅದು ಈಗ ಅಂತ ಇಲ್ವಾ, ಓಲಿ ಒಂದು ಸೀರೆ ತಂದು ಕೊಟ್ರೆ ಬ್ಲೌಸ್ ಹೊಲಿಸ್ತೀನಿ ಕಾಸು ಕೊಡು ಅಂತ ಕೊಡ್ತಾರೆ. ನಿಮ್ ಬುದ್ಧಿನ ಇಷ್ಟ ಅಲ್ವಾ, ಕೈ ಮುರಿದಾಕ್ಬಿಡ್ತೀನಿ. ಮಾಡು ಅಲ್ಲಿ ಹೋಗು, ಅಲ್ಲಿ ಇನ್ನ 10 ಲಕ್ಷ ದುಡ್ಡು ಬೇಕು, ಯಾರ ತವ ಇಸ್ಕೊಂಡು ವ್ಯವಹಾರ ಮಾಡೋಂಗ್ರೆ ಆಯ್ತು. ಈಗ ವ್ಯವಹಾರ ಮಾಡಲ್ಲ 10 ಲಕ್ಷ ಬೇಕು, ಇನ್ನ ಮನೆಗೆ ಹೋಗೋದು ಎಲ್ಲಿ ಸಾಲ ಮಾಡಿಯೋ ಅದು ಏನು ಮಾಡಿಯೋ ಗೊತ್ತಿಲ್ಲ. ಈಗ ಈ ಅಂಥದ್ವರೆಗೂ ತಗೊಂಬಂದಿನಿ ಅಲ್ವಾ, ಆಯ್ತು ಈಗ ಮನೆ ಇದು ಮಾಡು, ಆಯ್ತು ಹೋಗಿ ಹಂಗೆ. ಅಲ್ಲ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊಳ್ಳೋದಾದ್ರೆ ಹೋಗುವ. ಇಷ್ಟೇನೇನು ನಾನು ತಿನ್ಕನ್ನ ಯಾರ ಕಟ್ತಾರದು ಮನೆಯ? ಹಾಂ, ಏನೋ ನಾನು ತಿನ್ಕಂಡು ಏನು ಮಂಗಾಡ್ತೀಯಲ್ಲ? ಹಾಂ, ಬುದ್ಧಿ ಎಲ್ಲ ಇಷ್ಟೇ ಅಲ್ವ ನಿನ್ನ ಬುದ್ಧಿ? ಏನಾರ ಮಾಡಲಿ ಎಷ್ಟಾರ ಮಾಡಲಿ, ಏನು ಮಾಡಿದೆ, ಏನು ದಬ್ಬಾಕಿದೆ, ಏನು ಬಿಟ್ಟಿದೆ? 4 kg ಚಿನ್ನ ತಂದು ಓದಿಸಿದ್ರು 4 ದಿನಕ್ಕೆ ಅದು ತೀರೈತದೆ ಆಸೆ. 4 kg ಚಿನ್ನ ತಂದು ಹಾಸಿದ್ರು 4 ದಿನಕ್ಕೆ ಆಸೆ ಮುಗ್ದೋಯ್ತು. ಅಲ್ಲೇ ಇನ್ನೊಂದು ಆಸೆ, ಇನ್ನೊಂದೇನೋ ಕೇಳೋದು, ಇನ್ನೊಂದಕ್ಕೇನೋ ಮುನ್ಸ್ಕೊಳ್ಳೋದು, ಇನ್ನೊಂದಕ್ಕೇನೋ ಕ್ಯಾತೆಗಳು ತೆಗಿಯೋದು, ಇದೇ ಇರೋ ಆಟಗಳು ಆಡೋದು. ಆಡದೆ ಹಂಗೆಯ ಬೆಳೀತಾರೆ. ಅಕ್ಕಿ ಸೋಸಕ್ಕೂ ಕಷ್ಟ, ಬರೀ ಕಲ್ಲೇ ಸಿಗ್ತವೆ ಅಂದಲ್ಲಿ. ಸಣ್ಣಕ್ಕಿ ಅಕ್ಕಿಗೆ ನಾನು ಹಾಕೋದು, ಇವೆಲ್ಲ ಹಾಳು ಬಂದ್ರೆ ಮಾತ್ರ ಸೋಸೋದು. ಅಯ್ಯೋ ಎಲ್ಲಿ ಹೋಯ್ಕಿಲ್ವಂತೆ, ಬರೀ ಸೊಸೈಟಿ ಅಕ್ಕಿ ಅನ್ನೋದು ತಿನ್ಕೊಂಡಿದ್ದು. ನಮ್ಮ ಮಟ್ಟಿಲಿ ಸಣ್ಣ ಅಕ್ಕಿಯನ್ನ ಸೊಸೈಟಿ ಅಕ್ಕಿ ಅಯ್ಯೋ ನಾನು ಗಂಟ್ಲಿನ ಕೆಳಿ ಕೈಲಿಕ್ಕಿಲ್ಲ ಅಂತಾಳೆ. ಸೊಸೈಟಿ ಅಕ್ಕಿ ಸಣ್ಣ ಅಕ್ಕಿನೇ ತಗೊಬರ್ಬೇಕಂತೆ. ಮುಸುಡಿ ಉರಿಕಬೇಕು, ಹಂಗೆ ತಿಂದು ಬಿಡ್ತೀನಿ ನಾನು. ಕಲೆ ನಾನು ಮುಖ್ಯಸ್ಥ. ಯಾವ್ದೋ ಕಾನೂನು ಮಾಡ್ಬಿಟ್ರೆ ನಿಮ್ಮ ಮುಖ್ಯಸ್ಥ ಅಂತ ಕಾರ್ಡಲ್ಲಿ ನಿಮ್ಮ ಮುಖ್ಯಸ್ಥ ಅಂತ ಮಾಡಿರೋರು ನೀನ್ ತಿನ್ನದ. ನಾನು ಹೊಲದಲ್ಲಿ ಬೆಳೆಯೋ ಮುಖ್ಯಸ್ಥ, ನಾನ್ ಬೆಳ್ಕೊಂಡು ನಾನು ಸಣ್ಣಕ್ಕೆ ತಿಂತೀನಿ. ಕಾಫಿ ಕೊಡು ಅಂತ ನಾನು ಬಂದ ಎಡೆಲಿ ಈಗ ಅಲ್ಲಿ ಪರ್ರ ಅಂತಂದು ಇಲ್ಲಿ ಸುಟ್ಟಿಸ್ಬಿಡ್ತೀನಿ. ಮೂಗ್ ಮೇಲೆ ಸುಟ್ಬಿಡ್ತೀನಿ, ಮೂಗ್ ಮೇಲೆ ಸುಟ್ಬಿಡ್ತೀನಿ. ಬೇಜಾರು ಮಾತಾಡ್ತೀನಿ, ಸುಮ್ನಿರ್ಬೇಕೀಗ. ಬಾಯ್ ಹಾ ಸುಮ್ನೆ ಬೆಳಕನೋ ಅದು ಮಣ್ಣು ನೋಡಿಸ್ತಾವನೆ. ಅದೆಲ್ಲ ಸಂಪೂರ್ಣವಾಗಿ ಹೆಂಗೆ ಏನು ಎತ್ತ ಅಂತ ಎಲ್ಲನೇ ಖಂಡಿತ ತಿಳಿಸ್ಕೊಡ್ತೀನಿ. ಈಗ ಸಿಕ್ಕಾಬಟ್ಟೆ ಬಿಜಿ ಈ ಮುಸುಡಿಗೆ ತಿವ್ದಿ ಹೇಳ್ತೀನಿ ಹೆಂಗೆ ಏನು ಅಂತ. ಆಮೇಲೆ ತಿವ್ದಿ ಹೊಡೆದ್ರೆ ಹಂಗೆ ಅದೇ ಹೊಡೆದ್ಬಿಟ್ಲು, 4 ಏಟು ಹೊಡೆದ್ಬಿಟ್ಲು. ನೀನು ಕಟ್ಟಿಂಗು ಸೇವಿಂಗು ಮಾಡಿಸ್ಬೇಡ, ಪೇಂಟ್ ಮಾಡಿಸ್ಬೇಡ, ಹಿಂಗೆ ಬರ್ಬೇಕು ನೋಡು. ನೀನ್ ಯಾರು ಕೇಳಕ್ಕೆ ಅಂತ? ನನ್ಗೇನಂದೆ ನೀನ್ ಯಾರು ಕೇಳಕ್ಕೆ ಅಂತ? ನೀನ್ ಯಾರು ಕೇಳಕ್ಕೆ ಅಂತ ನೋಡು. ನಂಗಿದನು ತನ್ನ ಮಾತ್ರ ಏನೂ ಇಲ್ವಂತೆ, ನಮ್ಗೆ ಮಾತ್ರ ಏನೂ ಇಲ್ಲ, ಅವನಿಗೆ ಮಾತ್ರ ಎಲ್ಲ ಇದ್ದಾನಂತೆ. ನೋಡಿ ಹಂಗಾಡ್ತಾನೆ. ಒಂದು ಮನೆ ಕಟ್ಟಬೇಕಂದ್ರೆ ಇಟ್ಟಿಗೆ ಬೇಕು, ಜಲ್ಲಿ ಬೇಕು, ಸ್ಟ್ಯಾಂಡ್ ಬೇಕು, ಮಳ್ಳು ಬೇಕು, ಸಿಮೆಂಟ್ ಬೇಕು, ಹಿಂಗೆ ಇತ್ಯಾದಿ. ಅದ್ರ ಜೊತೆಗೆ ಯಾವುದಾದ್ರು ಮನೆಗಳು ಒಂದು ದೇಶಮಟ್ಟ ಎತ್ತರ ಆಗಲಿ, ಆಮೇಲೆ ಆ ಲೆವೆಲ್ಗೆ ಮಣ್ಣು ಹೊಡಿಸ್ಬೇಕು ಅಂತ ಅಂದರೆ ಮಣ್ಣು ಇಂಪಾರ್ಟೆಂಟಾಗಿ ಎಲ್ಲರ ಹತ್ರನೂ ಮಣ್ಣಿರಲ್ಲ. ಕೆಲವ್ರ ಹತ್ರ ಮಾತ್ರ ಯಾವ್ದಾರ ಬಾರೆ ಭೂಮಿಲಿ ಮಣ್ಣಿರ್ತದೆ. ಅಲ್ಲಿ ಅವರ ಕೇಳ್ಬಿಟ್ಟು ಮಣ್ಣು ಹೊಡಿಸ್ಕೋಬೇಕು. ಅಂದರೆ ಜಮಾನದಲ್ಲಿ ನಮ್ಮ ಅಯ್ಯ, ನಮ್ಮ ತಂದೆಯರ ಅಪ್ಪ ಈ ಫಾರೆಸ್ಟ್ ಪಕ್ಕ ಜಮೀನು ಹಿಡಿದಿರುವಂಥದ್ದು ಒಂದಷ್ಟಗಳ. ಅಂದರೆ ಅವತ್ತಿನ ಕಾಲದಲ್ಲಿ ನೀನು ಇಷ್ಟಗಳ ಉತ್ಕಲ ಅಂತ ಏನು ಹೇಳ್ತಾರೋ ಆ ಥರದಲ್ಲಿ
ಅವತ್ತು ಏನು ಮಾಡಿದ ನಮ್ಮಯ್ಯ ಆ ಭೂಮಿ ಇದು ಆಲಸೋಸಿ ಬಾರೆ ಅಂತ ಕರೆಯುವಂಥದ್ದು ನಾವು. ನಮ್ಮ ತಿಟ್ಟು ಪಕ್ಕದಲ್ಲಿ ಇರುವಂಥದ್ದು. ಆಲೆ ಫಸ್ಟ್ ಒಂದು ಸಲ ಹೊಡಿಸಿದೆ, ಸೆಕೆಂಡ್ ಒಂದು ಸಲ, ಇದು 3ನೇ ರೌಂಡು. ಈಗ ಎಲೆಕ್ಟ್ರಿಕ್ಕು ಹೆಂಗೆ 3ನೇ ರೌಂಡು, ಮತ್ತು ಪ್ಲಮ್ಮಿಂಗ್ ಹೆಂಗೆ 3ನೇ ರೌಂಡು, ಅದೇ ಥರ ಮಣ್ಣು ಕೂಡ ಇದು 3ನೇ ರೌಂಡು ಮಣ್ಣು ಹೊಡಿಸ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಈಗೆಲ್ಲ ಒಂದು ಹೈಟ್ ಮಾಡ್ತಾರೆ ದೇಶಮಟ್ಟನ ರಸ್ತೆಯಿಂದ ಮೇಲ್ಗಡೆಗೆ, ಆ ಥರ ಇದು 3ನೇ ರೌಂಡು ಹೊಡಿಸ್ತಾ ಇರುವಂಥದ್ದು ಟ್ಯಾಕ್ಟ್ರಲ್ಲಿ. ನಮ್ಮ ಹಳ್ಳಿ ಕಡೆ ಕೆಲವರು ಗ್ರೌಂಡ್ ಫ್ಲೋರ್ ಮಾಡಲ್ಲ. ಕೆಲವು ಸಿಟಿಗಳಲ್ಲಿ ಮಾಮೂಲಿ ಕಾರು ಗೀರು ನಿಲ್ಸ್ಕೊಳಕ್ಕೆ ಮಾಡ್ಕೊತಾರಲ್ಲ, ಏನಾದರೂ ರಸ್ತೆಯಿಂದ ಕೆಳಮಟ್ಟದಲ್ಲಿ ಭೂಮಿ ಇದ್ದರೆ ಗ್ರೌಂಡ್ ಫ್ಲೋರ್ ಮಾಡ್ಕೊತಾರೆ. ಹಳ್ಳಿ ಕಡೆ ಹಂಗೆ ಮಾಡಲ್ಲ, ಪೂರ್ತಿ ದೇಶಮಟ್ಟನೇ ಇರ್ತಾರೆ. ದೇಶಮಟ್ಟಕ್ಕೆ ಸುಮಾರು ಕಮ್ಮಿ ಅಂದ್ರೂ ಒಂದು 2 ಲಕ್ಷ ಮಣ್ಣಿಗೆ ಕೊಟ್ಬಿಡ್ತಾರೆ. ಏಕೆಂತಂದರೆ ಇಲ್ಲಿ ಮಣ್ಣಿಗೆ ಮಾತ್ರ ದುಡ್ಡಿಲ್ಲ. ಈ ರೋಡು ರಸ್ತೆಗಳು ಇವಕ್ಕೇನಾದರೂ ಮಣ್ಣು ಬೇಕು ಅಂತಂದರೆ ಅದು ಪೂರ್ತಿ ಹಿಂಗೆ ಒಂದಿಷ್ಟು ಲಕ್ಷಕ್ಕೆ ಅಂತ ಜಮೀನೇ ಮಾರ್ಬಿಡ್ತಾರೆ. ಎತ್ತರಗದೆ ಅದು ಮಣ್ಣು ಹೊಡ್ಕೊಳ್ಳಿ, ಆಮೇಲೆ ಮಟ್ಟ ಮಾಡ್ಕೊಂಡು ಬೆಳೆಸ್ ಮಾಡೋಣ ಅಂತ ಅಂದ್ಬಿಟ್ಟು. ನಮ್ಮ ಹಳ್ಳಿ ಕಡೆ ಅಂತಲೂ ಕೆಲವರು ಈತೆಗೆ ಒಂದು 5 ಲೋಡು 10 ಲೋಡು ಅಂತ ಕೇಳ್ಕೊಬತ್ತಾರೆ. ಹಂಗೆ ಕೇಳಿ ಸುಮಾರು ಇದುವೇ ನನ್ನ ಉದ್ದ ಇದ್ದಷ್ಟು ಮಣ್ಣಾಲೆ ಎಲ್ಲ ಹೊಡಿಸ್ಕೊಂಡು ನಾವು 1-2 ಸಲ ಹೊಡಿಸ್ಕೊಂಡಿದ್ದೋ, ಇನ್ನು 3ನೇ ಸಲ ಇನ್ನು ಬೇರೆಯವರು ಎಲ್ಲ ಹೊಡಿಸ್ಕೊಂಡು ಖಾಲಿಯಾಗ್ಬಿಟ್ಟೈತೆ. ಈಗ ಇದು ಫೈನಲಾಗಿ ಇಷ್ಟು ಏನೈತೆ ಈಗ ಹೊಡಿಸ್ಬಿಟ್ಟು ಇಲ್ಲಿ ಇನ್ನು ಮಣ್ಣು ತುಂಬ್ಸೋಕ್ಕಾಗಲ್ಲ ಮನೆ ತಕ್ಕೆ ಹೊಂಟು. ನಾವೇನಾರ ಈಗ ಲೋಡ್ ಲೆಕ್ಕ ಹೊಡಿಸ್ತೀವಿ ಅಂತಂದರೆ ಸಿಕ್ಕಾಬಟ್ಟೆ ದುಡ್ಡು ಆಗೋಯ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಗಂಟೆ ಲೆಕ್ಕ. ಫಸ್ಟು ಒಂದು ದೇಶಮಟ್ಟ ಆದಾಗ ಹೊಡಿಸಿದ್ದು 22,000 ರೂಪಾಯಿ ಏನೋ ಆಗಿತ್ತು. ಬರೀ ಬಾಡಿಗೆ ಬ್ಯಾಟ JCB ಟ್ಯಾಕ್ಟ್ರು ಅಂದ್ಕೊಂಡೆ. ಮತ್ತು ಇನ್ನೊಂದು ಸಲ ಮನೆ ಮುಂದಕ್ಕೆ ಒಂದು ಮೈ ಗಿಲವಾದ್ಮೇಲೆ ಒಂದು ಸಲ ಹೊಡಿಸಿದೆ, ಅದೊಂದು 12,000 ರೂಪಾಯಿ ಗಂಟೆ ಆಗಿತ್ತು. ಈಗ ಇದು 3ನೇ ರೌಂಡು. ಲೋಡ್ ಲೆಕ್ಕ ಆದರೆ ಎಲ್ಲಾದರೂ ಹಿಂಗೆ ಮನೆ ಹತ್ರ ಚರಂಡಿ ಕೊಟ್ಟಿಗೆ ಏನಾರ ಬಿಡಿಸ್ಕೊತೀನಿ ಅಂತಂದರೆ ಒಂದು ಲೋಡ್ಗೆ 500 ರೂಪಾಯಿ ತಗೋತಾರೆ. ಟ್ಯಾಕ್ಟ್ರನವ್ರಿಗೆ 300, JCB ತುಂಬರ್ಗೆ 200. ಮಣ್ಣಿಗೆ ಕಾಸಿಲ್ಲ. ನನಗೊಂದು 5 ಲೋಡು, ನನಗೊಂದು 10 ಲೋಡು ಅಂತ ಹೊಡಿಸ್ಕೊತಾರೆ. ಸುಮಾರು ಜನ ನಮ್ಮ ಮಣ್ಣ ಸುಮಾರು ಜನ ಹೊಡಿಸ್ಕೊಂಡ್ರು. ಮಣ್ಣು ಮಾತ್ರ ಸಖತ್ತಾಗದೆ. ಅಂದರೆ ಇದು ಯಾವುದೇ ಮಳೆ ಹೋದ್ರೂ ಕೂಡ ಜಿರ್ತ್ಕೊಳ್ಳಲ್ಲ, ಆ ಥರದ ಮಣ್ಣು ಇದು. ನಾನು ಹೊಡಿಸ್ತಾ ಇರೋದು ಗಂಟೆ ಲೆಕ್ಕದಲ್ಲಿ. ಮೊದಲು ಗಂಟೆ ಲೆಕ್ಕನೇ ಹೊಡಿಸಿದ್ದು, ಇವಾಗಲೂ ಗಂಟೆ ಲೆಕ್ಕನೇ ಹೊಡಿಸ್ತಾ ಇರುವಂಥದ್ದು. ಇದು ಎರೆಮಣ್ಣು ಥರ ಅಲ್ಲ, ಇದೊಂಥರ ಎಷ್ಟೇ ಮಳೆ ಹೋದ್ರೂ ಒಂಚೂರು ಕಾಲು ಪಾಲು ಇಳ್ಕೊಳ್ಳಲ್ಲ, ಆ ಥರ ಮಣ್ಣು. ಇಂಥ ಮಣ್ಣು ಸಿಕ್ಕಾಬಟ್ಟೆ ರೇರು ಮಾತ್ರ. ಒಂದು ಸಿನಿಮಾನ ಮಾಡಬೇಕಾದ್ರೆ ಅವನಿಗೆ ಒಂದು 100 ಜನದ ಪರಿಶ್ರಮ ಏನಿರ್ತದೋ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಆಗುತ್ತೋ. ಒಂದು ಮ್ಯೂಸಿಕ್ಕು, ಡೈರೆಕ್ಟ್ರು, ಮತ್ತು ಪ್ರೊಡ್ಯೂಸರು, ಆರ್ಟಿಸ್ಟು, ವೆಹಿಕಲ್ಸ್ ಆಗಿರ್ಬೋದು, ಹಿಂಗೆ ಒಂದು 100 ಜನ ಸೇರ್ಕೊಂಡು ಒಂದು ಎಫರ್ಟಿಂದ ಒಂದು ಸಿನಿಮಾ ಹಂಗಾಗುತ್ತೋ. ಒಂದು ಮನೆ ಆಗಬೇಕಾದ್ರೂ ಹಿಂಗೆ ಪ್ರತಿಯೊಬ್ಬರು ಗಾರೆಡ್ ತಮ್ಮಿಂದ ಎಲೆಕ್ಟ್ರಿಕ್ಕಿಂದ ಪ್ಲಮ್ಮಿಂಗಿಂದ ಪ್ರತಿಯೊಬ್ಬರದು ಹಿಡ್ದು ಸಮಯಕ್ಕೆ ನಾವು ಇವತ್ತು ಹೇಳಿದ್ರೆ ಅವ್ರು ಯಾವತ್ತೋ ಬರ್ತಾರೆ. ಒತ್ತರಕ್ಕೆ ಬಂದೆ, ಸಂದಕ್ಕೆ ಬಂದೆ, ಆಮೇಲೆ ಬಂದೆ, ಇಮೇಕ್ ಬಂದೆ, ನಾಳೆಗೆ ಬಂದೆ, ಇದೇ ಕತೆ ಹೇಳಿ ಕೆಲವು ಮನೆಗಳು 1 ವರ್ಷದಲ್ಲಾಗವು 4 ವರ್ಷ ಆದರೂ ಆಗೋಯ್ತವೆ. ಇನ್ನು ಕೆಲವು ಯಾರು ಗುತ್ತಿಗೆ ಲೆಕ್ಕದಲ್ಲಿ ಒಮ್ಮೆಗೆ ಫಿನಿಶಿಂಗ್ಗೆ ಕೊಟ್ಬಿಡ್ತಾರೋ ಅಂಥ ಮನೆ ಒಂದು 8 ತಿಂಗಳು 10 ತಿಂಗಳಿಗೆಲ್ಲ ಮನೆ ಫಿನಿಶಿಂಗ್ ಆಗೋಯ್ತವೆ. 10 ತಿಂಗಳಿಗೆ ಮನೆ ಫಿನಿಶಿಂಗ್ ಆಗೋಯ್ತವೆ. ಆದರೆ ನಾವೇ ಎಲ್ಲರನ್ನೂ ಕೂಲಿ ಹಿಡ್ದು ಕೆಲಸ ಮಾಡಿಸ್ತೀನಿ ಅಂತ ಅಂದರೆ ಮಾತ್ರ ಸಿಕ್ಕಾಬಟ್ಟೆ ಲೇಟ್ ಆಗೋಯ್ತದೆ ಆ ಮನೆ. ಏಕೆಂತಂದರೆ ಇದು ಅನುಭವದ ಮಾತು, ನನ್ನ ಅನುಭವದ ಮಾತು. ನಮ್ಮಪ್ಪ ಹೆಂಗೆ ಹೊಡಿತಾದವರು ಏನು ಅಂತ ನೋಡೋದು, ನಮ್ಮ ಇದನ್ನು ಕರ್ಕೊಬರೋದು, ನಿಂತ್ಕೊಂಡು ನೋಡೋದು ಹೋಗೋದು, ಈ ಥರ ಮಾಡ್ತಾ ಇರ್ತಾನೆ. ಇವರೇ ನಮ್ಮ ತಂದೆ. ಅಂದರೆ ಅವರು ಇಲ್ಲಿದ್ದಾಗ ಕ್ಯಾಮ್ರಾ ನಾನು ಹಿಡಿಯಲ್ಲ, ಏನಾರ ಅದಕ್ಕೂ ಹೋಗ್ಬೇಕಾದ್ರೆ ಬಡಿದ್ಕಿನೇನು ಕೆಲಸ ಅನ್ಕಂಡೆ, ಅದಕ್ಕೋಸ್ಕರ ಹಂಗೆ ಹೋಯ್ತಾರ ಮೂಮೆಂಟಲ್ಲಿ ಹಿಡಿತಾ ಇರುವಂಥದ್ದು. ನಾನು ಹೊಡಿಸ್ತಾ ಇರೋದು ಗಂಟೆ ಲೆಕ್ಕದಲ್ಲಿ. ಸುಮಾರು 10ರಿಂದ ಸಂಧೇನ ಹೊಡೆದಿದ್ರು ಮೊದಲು. 8 ಗಂಟೆ ಟೈಮ್ ಹೊಡೆದಿತ್ತು. ಟ್ಯಾಕ್ಟ್ರನವ್ರಿಗೆ 4,000 4 ಟ್ಯಾಕ್ಟ್ರ್ ಮಾಡಿತ್ತು. 12,000 ರೂಪಾಯಿ ಅವರು ಕೊಟ್ಟು, ಮತ್ತು ಬ್ಯಾಟ ಕೂಡ ಕೊಟ್ಟಿದ್ದೆ. JCBಗೆ 1,800 ಏನೋ ಇತ್ತು ಸ್ಟಾರ್ಟಿಂಗ್ ಹೊಡಿಸಿದಾಗ. ಇವಾಗ ಒಂದು JCBಗೆ 1,000, ಟ್ಯಾಕ್ಟ್ರನವ್ರಿಗೆ ಗಂಟೆಗೆ 500 ರೂಪಾಯಿ. ಈ ಥರ ಲೋಡ್ ಲೆಕ್ಕದಲ್ಲಿ ಹೊಡಿಸ್ತಾ ಇರುವಂಥದ್ದು ಈಗ ಮಣ್ಣ. ಇನ್ನು ಸಿಕ್ಕಾಬಟ್ಟೆ ಬೇಕು, ಸಿಕ್ಕಾಬಟ್ಟೆ ಮಣ್ಣು ತಿಂತದೆ. ಎಮ್ ಸ್ಟ್ಯಾಂಡಿಗೆ ಒಂದು 700ರಿಂದ ಹಿಡ್ದು 1,200 ರೂಪಾಯಿವರೆಗೂ ಆಗುತ್ತೆ ಎಮ್ ಸ್ಟ್ಯಾಂಡು ಬಾಡಿಗೆ ಸೇರಿಸಿ. ಆದರೆ ಒಂದು ಜಲ್ಲಿಗಾಗಿರ್ಬೋದು ಅದಕ್ಕೂ ಒಂದು 600-700 ಇರುತ್ತೆ. ಆದರೆ ಮಣ್ಣಿಗೆ ಮಾತ್ರ 50 ರೂಪಾಯಿನೂ ಈಸ್ಕೊಳ್ಳದೆ ಫ್ರೀಯಾಗಿ ಕೊಟ್ಟಿರುವಂಥದ್ದು ನಾವು. ಆಗಿನಿಂದಲೂ ಏನೋ ನಮ್ಮ ಹತ್ರ ಎಲ್ಲ ಮಣ್ಣು ಹೊಡಿಸ್ಕೊಂತಾರೆ ಅವ್ರಿಗೆಲ್ಲ
₹1 ಕಾಸು ತಗೊಳ್ದೆ ಫ್ರೀಯಾಗಿ ಮಾಡಿಕೊಟ್ಟಿರೋದು. ಏನು ನಂತವೇ ಕಾಸು ತಗೊಬಿಟ್ಟಕನೋ ಅಂತ ಒಂದು ಮಾತು ಬರ್ತವೆ. ಹಂಗೆ ಹಿಂಗೆ ಏನೋ ಅವ್ರಿಗೆ ಹೆಂಗೆ ಅನಿಸ್ತೋ ಆ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇತ್ತಾಗೆ ದುಡ್ಡು ಇಸ್ಕೊಳ್ಬಂಗಿಲ್ಲ, ಇತ್ತಾಗೆ ಮಣ್ಣು ಕುಡಿಕಿಲ್ಲ ಅನ್ನುವಂಗೂ ಇಲ್ಲ, ಅದಕ್ಕೊಂದು ಇಷ್ಟು ದೂರ ಮಾಡ್ಕೊತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ವಿಧಿ ಇಲ್ಲ, ಮಣ್ಣು ಕೊಡಲೇಬೇಕಾಯ್ತದೆ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮಣ್ಣು ಹೊಡಿಯೋಕ್ಕೆ. ನಮ್ಮ ಮಾವರು ಕೂಡ ಅವರು ಮನೆ ಮಾಡ್ತವ್ರೆ. ಸುಮಾರು ಅವ್ರೂ ಬೆಳಿಗ್ಗೆ 8 ಗಂಟೆಯಿಂದ ಸುಮಾರು ಮಧ್ಯಾಹ್ನ 3 ಗಂಟೆ ತನಕ ಅವ್ರದ್ದೇ ಆಗೋಯ್ತು. ಆಮೇಲೆ ನಮಗೆ ಬಂದರು. ಆಮೇಲೆ ಒಂದು ಊಟ ಗೀಟ ಇವೆಲ್ಲನೇ ಮಾಡ್ಕೊಂಡು ನಮಗೆ ಸುಮಾರು 6 ಗಂಟೆ 6:45 6:40ವರೆಗೂ ನಮ್ಗೆ ಹೊಡೆದ್ರು. ಇನ್ನೂ ಮಣ್ಣು ಬೇಕಾಯಿತು ಕತ್ಲೆ ಅಂತ ಅಂದ್ಬಿಟ್ಟು ಹೊಂಟಾಯ್ತು. ಆಮೇಲೆ ಒಂದು ಟ್ಯಾಕ್ಟ್ರು ಪಂಚರ್ ಆಗೋಯ್ತು. ಪಂಚರ್ ಆದವ್ರು ಹೊಂಟೋದ್ರು. 4 ಟ್ಯಾಕ್ಟ್ರು ಸ್ಟಾರ್ಟಿಂಗ್ ಮಾಡಿದ್ದು, ಈ ಸಲ 3 ಮಾಡಿದೆ. ಬರೀ 2 ಟ್ಯಾಕ್ಟ್ರ್ ಆದರೆ ಅಲ್ಲಿ JCB ನಿಂತಿರ್ತದೆ. ಈ ಒಂದು ಲೋಡ್ ಹೋಗಿ ಇನ್ನೊಂದು ಲೋಡು ಕೆಡಬಿಟ್ಟು ಹೋಗೋದಕ್ಕೆ JCB ಸುಮ್ಮನೆ ನಿಂತಿರ್ತದೆ. ಸ್ವಲ್ಪ ಏನಂತ ದೂರ ಇಲ್ಲ, ಒಂದು ಅರ್ಧ ಕಿಲೋಮೀಟ್ರಿಗೂ ಹತ್ರ ಇರೋದ್ರಿಂದ 2 ಟ್ಯಾಕ್ಟ್ರು ಸಾಕಾಗಲ್ಲ, ಒಂದು 3-6 ಬೇಕು. 4 ಆದ್ರೂ ಸುಮ್ಮನೆ JCBಗೂ ಕೆಲಸ ಇರಲ್ಲ, ಟ್ಯಾಕ್ಟ್ರು ನಿಂತ್ಕೊತವೆ. ಈ ಥರ ಮೆಜರ್ಮೆಂಟ್ ನೋಡ್ಕೊಂಡು ಹಿಂಗೆ ಟ್ಯಾಕ್ಟ್ರು ಇವೆಲ್ಲನೇ ಹೇಳಿರಬೇಕು. ಫೈನಲ್ಲು ಇನ್ನು ಮನೆ ತಕ್ಕೆ ಇದು ಮಣ್ಣು ಹೊಡಿಸ್ತಾ ಇರುವಂಥದ್ದು. ಇದು ಫೈನಲ್ಲು, ಇನ್ನೇನು ಮಣ್ಣಿನ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಮನೆ ಮುಂದೆನೂ ಅಲ್ಲಿ ಗುಡ್ಡೆ ಹಾಕಿಸ್ಕೊಂಡಿನಿ ನೋಡಿ. ಒಂದಷ್ಟು ಲೋಡ ಮನೆ ಮುಂದೆನೂ ಇನ್ನೇನು ಹತ್ರ ಗೃಹ ಪ್ರವೇಶ ಮೂಮೆಂಟು ಹತ್ರ ಬರ್ತಾದ ಮೂಮೆಂಟಲ್ಲಿ ಹೊಸ್ಮಣ್ಣು ಥರ ನೀಟಾಗಿ ಹಳ್ಳದಿಡ್ಕಿರೋತಕ್ಕೆಲ್ಲ ಉತ್ಸುಮ ಅಂತ ಅಂದ್ಬಿಟ್ಟು ಒಂದಷ್ಟು ಮಡಿಕಂದು ಇನ್ನು ಮಿಕ್ಕುದ್ದ ಮಟ್ಟ ಮಾಡಿಸ್ತಾ ಇರುವಂಥದ್ದು. ಇನ್ನು ಬೇಜಾನ್ ಕೆಲಸ ಐತೆ ಮನೆ ಕೆಲಸ ಅಂತ ಬಂದರೆ. ಇನ್ನು ಕಿಟಕಿ ವಾಸ್ಕಲ್ ಕೆಲಸ ಆಗಿಲ್ಲ. ಇವೆಲ್ಲ ಆದಮೇಲೆ ದಯವಿಟ್ಟು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಥ್ಯಾಂಕ್ ಯು.